ಸದಾ ಸಾರ್ವಜನಿಕರ ಸೇವೆಯಲ್ಲಿ ಮಗ್ನರಾಗಿರುವ ಪೊಲೀಸರು ಸುರಕ್ಷತೆ ಇಲ್ಲದ ಸೂರುಗಳಲ್ಲಿ ವಾಸಿಸುವ ಸ್ಥಿತಿ ನಿರ್ಮಾಣವಾಗಿದೆ. ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಸಂತಾಪುರ್ ಹಾಗೂ ಠಾಣಾ ಕುಶನೂರು ಗ್ರಾಮದಲ್ಲಿ ಇರುವ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ದುಸ್ಥಿತಿಯ ಹಂತದಲ್ಲಿ ಇದೆ. ಸಂತಾಪುರ್ನಲ್ಲಿ ಇರುವಂತಹ 2 ಕಟ್ಟಡದಲ್ಲಿ ಸುಮಾರು 15 ಕುಟುಂಬಗಳು ವಾಸ ಮಾಡ್ತಾ ಇದ್ದು ಆತಂಕದಲ್ಲಿಯೇ ಜೀವನ ಸಾಗಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. 3 ದಶಕಗಳ ಹಿಂದೆ ನಿರ್ಮಿಸಲಾಗಿರುವ ಕಟ್ಟಡಗಳ ಮೇಲ್ಛಾವಣಿ ಕುಸಿತಾ ಇದ್ದು ಗೋಡೆಗಳು ದುಸ್ಥಿತಿಯಲ್ಲಿ ಇದೆ. ಇನ್ನೇನು ಕೆಲ ದಿನದಲ್ಲಿ ಮಳೆಗಾಲ ಆರಂಭವಾಗಲಿದ್ದು ಗೋಡೆಯಲ್ಲಿ ತೇವಾಂಶದಿಂದ ಹಿಡಿದು ಗೋಡೆಯಲ್ಲಿ ವಿದ್ಯುತ್ ಸರಬರಾಜು ಆಗುವ ಆತಂಕ ಎದುರಾಗಿದೆ. ಅಷ್ಟೇ ಅಲ್ಲ, ಠಾಣಾ ಕುಶನೂರು ಗ್ರಾಮದಲ್ಲಿಯೂ ಕೂಡ ಪೊಲೀಸ್ ಕ್ವಾರ್ಟರ್ಸ್ಗಳು ಕೂಡ ಅವ್ಯವಸ್ಥೆಯ ಆಗರವಾಗಿದ್ದು ಬೀಳುವ ಹಂತ ತಲುಪಿದೆ. ಜೀವ ಭಯದ ಆತಂಕದಲ್ಲಿ ಪೊಲೀಸ್ ಸಿಬ್ಬಂದಿ ಹಾಗೂ ಕುಟುಂಬ ಕ್ವಾರ್ಟರ್ಸ್ನನ್ನ ತೊರೆದಿದ್ದು ಕೇವಲ 2 ಕುಟುಂಬಗಳು ಮಾತ್ರ ವಾಸಿಸ್ತಾ ಇದೆ. ಜನಸೇವೆಯಲ್ಲಿ ತೊಡಗಿರುವ ಪೊಲೀಸರು ಸದಾ ಸಾರ್ವಜನಿಕರ ರಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಆದರೆ ಪೊಲೀಸ್ ಕುಟುಂಬಗಳು ಈಗ ಆತಂಕದಲ್ಲಿ ವಾಸ ಮಾಡ್ತಾ ಇದ್ದು ಪೊಲೀಸ್ ಕುಟುಂಬಗಳಿಗೆ ರಕ್ಷಣೆ ನೀಡುವ ದೃಷ್ಟಿಯಿಂದ ಕ್ವಾರ್ಟರ್ಸ್ಗಳನ್ನ ದುರಸ್ತಿ ಮಾಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ಸುಭಾಷ್ ಒತ್ತಾಯಿಸಿದ್ದಾರೆ. ಔರಾದ್ ತಾಲೂಕಿನ ಸಂತಪುರ್ ಪೊಲೀಸ್ ಕ್ವಾರ್ಟರ್ಸ್ ಏನಂತಂದ್ರೆ ಭಾಳಷ್ಟು ಖರಾಬಾಗಿ ಹದಗೆಟ್ಟಿದಾವ. ಅವೇನಂತಂದ್ರೆ ಮೇಲ್ಛಾವಣಿ ಏನಂತಂದ್ರೆ ಗಿಲವ್ ಪೂರ ಅದ್ರದ್ದು ಸುಮಾರು ದಿನ ಐತ್ರಿ ಅದು ಸರ್ ಕಟ್ಟಿ. ಹಾಗಾಗಿ ಅದು ಏನಂತಂದ್ರೆ ಮೇಲ್ಛಾವಣಿ ತಂತಾನೆ ಏನಂತಂದ್ರೆ ಕುಸಿದು ಬೀಳತ್ತಂಥ ಪ್ರಶ್ನೆ ಒಂದು ಸಮಸ್ಯೆ ಆಗ್ಯದ. ಅದಕ್ಕಾಗಿ ಏನಂತಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಇವರು ದೇಶಕ್ಕೆ ಸಮಾಜಕ್ಕೆ ರಕ್ಷಣೆ ಮಾಡ್ತಕ್ಕಂಥವ್ರು ಮತ್ತು ಏನಂತಂದ್ರೆ ರಾತ್ರಿ ಒಬ್ಬರು ಕುಂತರು ಇನ್ನೊಬ್ಬರು ಮಲ್ಕೊಂಡು ಡ್ಯೂಟಿ ಮಾಡ್ತಕ್ಕಂಥ ಇಂಥ ಜಗ ಎಲ್ಲ ಮಲಗಿದ್ರೆ ತಾಯಿ ಎದ್ಕೊಂಡು ಏನಂತಂದ್ರೆ ಡ್ಯೂಟಿ ಮಾಡಿ ನಮ್ಮ ರಕ್ಷಣೆ ಮಾಡೋಂಥವ್ರಿಗೆ ಒಂದು ಇಂಥ ಕೆಟ್ಟ ಒಂದು ಕ್ವಾರ್ಟರ್ಸ್ಗಳವ ಅಂತಂದ್ರೆ ನಮ್ಗೆ ನಾಚಿಕೆ ಬರ್ಬೇಕಂತ ವಿಷಯ ಅದ. ಅದಕ್ಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಗೃಹ ಸಚಿವಾಲಯಕ್ಕೆ ಮತ್ತು ಗೃಹ ಸಚಿವರಿಗೆ ಏನಂತಂದ್ರೆ ಇದು ಇಮಿಡಿಯೇಟಾಗಿ ಜಿಲ್ಲಾಧಿಕಾರಿ ಬಿ ಇದಕ್ಕೆ ಏನಂತಂದ್ರೆ ವಿಸಿಟ್ ಕೊಡಬೇಕು. ಇಂಥ ಒಂದು ದುಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಕ್ವಾರ್ಟರ್ಸ್ಗಳು ಏನಂತಂದ್ರೆ ಇಮಿಡಿಯೇಟಾಗಿ ಡೆಮೊಲಿಷ್ ಮಾಡಿ ಅವ್ರಿಗೆ ಇರತಕ್ಕಂಥ ವ್ಯವಸ್ಥೆ ಚೆನ್ನಾಗಿ ಮಾಡಿಕೊಡ್ಬೇಕು. ಅವ್ರ ಮುಂದಿನ ಭವಿಷ್ಯಕ್ಕೆ ಅವ್ರ ಮಕ್ಕಳಿಗೆ ಇರ್ಲಕ್ಕ ಮತ್ತೀಗ ಅವ್ರು ಮೊನ್ನೆ ಒಂದಿನ ಕಲರ್ ನಾವು ಒಳಗೆಲ್ಲ ಹೋಗಿ ನೋಡೀನಿ. ಕಲರ್ ಹಚ್ಚೋ ಹೊತ್ತಿನಾಗ ಏನಂತಂದ್ರೆ ಮೇಲ್ಛಾವಣಿ ಮಕ್ಕಳಿಲ್ಲ ಟೈಮಿನಾಗ ಅದು ಕೆಳಗೆ ಕುಸಿದು ಬಿದ್ದು ಅಂತ. ಅದಕ್ಕೆ ಹೀಗೆಲ್ಲ ಅವ್ರು ಹೇಳ್ತಾರೆ. ಹೀಗೆಲ್ಲ ಆಗ್ತಾ ಇರುವಾಗ ಮತ್ತು ಇಲ್ಲಿ ಕೆಳಗೂ ನೋಡ್ರಿ ಇದು ಗ್ರೌಂಡ್ ಪೂರ ಏನಂತಂದ್ರೆ ಇವು ಹಂದಿಗಳೆಲ್ಲ ಓಡಾಡಿ ತುಂಬ ಹೊಲಸಾಗ್ಯದ. ಅವರು ಮಕ್ಕಳು ಏನಂತಂದ್ರೆ ಆಡ್ಲಕ್ಕೆ ಭೀ ಏನಂತಂದ್ರೆ ಒಂದು ಒಳ್ಳೆ ಪರಿಸರ ಇಲ್ಲ. ಹೌದು ಸರ್, ಹೌದು. ಅದು ಪೂರನೇ ಡೆಮೊಲಿಷ್ ಮಾಡ್ಬೇಕಂಬಂತ ಒಂದು ವಿಷಯ ಅದ ಸರ್. ಅಲ್ಲಿ ಯಾವುದೇ ಥರದ ಈ ನಮಗೆ ರಕ್ಷಣೆ ಅದ ಅಂದಪ್ಲೇ ಇಲ್ಲ ಸರ್. ಆ ಬಿಲ್ಡಿಂಗ್ದಾಗ ಎಲ್ಲ ಕ್ರ್ಯಾಕ್ ಆಗ್ಯದ ಪೂರ. ಮತ್ತು ಸಂಪೂರ್ಣ ಯಾವ ಸೈಡ್ ಭೀ ನೋಡ್ರಿ ನೀವು ಪೂರ ಏನಂತಂದ್ರೆ ತಾವು ಭೀ ನೋಡ್ರಿ ಮತ್ತು ನಾವು ಭೀ ನೋಡಿದ್ದೇವೆ ಸರ್. ಅಂಥ ಒಂದು ದುರ್ಸ್ಥಿತಿಯಲ್ಲಿರ್ತಕ್ಕಂಥದ್ದು ಸಂತಪುರ್ ಅಂಥ ದುರ್ಸ್ಥಿತಿಯಲ್ಲಿ ಅಂತ ಇರ್ತಕ್ಕಂಥ ಬಿಲ್ಡಿಂಗಿಗೆ ಇಮಿಡಿಯೇಟಾಗಿ ಇವ್ರಿಗೆ ಎಲ್ಲರ ಒಂದು ಜಗಲಿ ಇರ್ಲಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿ ಇದಕ್ಕೆ ಡೆಮೊಲಿಷ್ ಮಾಡಿ ಸರ್ಕಾರಕ್ಕೆ ಮುಂದಿಂದ ಇದಕ್ಕೆ ಎಚ್ಚೆತ್ಕೊಳ್ಬೇಕಂತೇಳಿ ಅವ್ರ ಬಳಿ ಕೇಳ್ಕೊಳ್ತೀವಿ. ಹೌದು ಸರ್, ಅದೇ ಈಗ ನೋಡ್ರಿ ಅವರಿಗೆ ಅದು DC ಸಾಹೇಬರು ಮಾನ್ಯ ಗೃಹ ಸಚಿವಾಲಯ ಸಚಿವರು ಎಲ್ಲ ಏನಂತಂದ್ರೆ ಅದಕ್ಕೆ ಎಚ್ಚೆತ್ಕೊಳ್ಬೇಕು ಸರ್. ಇಂಥವು ಆದಷ್ಟು ಜಲ್ದಿ ಇದು 2 ಠಾಣಾ ಕುಸನೂರು ಮತ್ತು 2 ಜಗಲಿ ಏನಂತಂದ್ರೆ ಅದು ಒಳ್ಳೆ ದುರಸ್ತಿ ಮಾಡಬೇಕು. ದುರಸ್ತಿ ಮಾಡಿ ಇವ್ರಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಒಳ್ಳೆ ರಕ್ಷಣೆ ಒಂದು ಇರ್ಲಕ್ಕೆ ಕ್ವಾರ್ಟರ್ಸ್ ಅಷ್ಟೇ, ಮತ್ತೇನು ಬೇಕಾಗಿಲ್ಲ ಅವ್ರಿಗೆ. ಅದಕ್ಕೆ ಇಷ್ಟು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ನನ್ನ ಹೆಸರು ಸುಭಾಷ್ ಲಾದ ಸರ್. ಇದೇನು ಹಾಕ್ತೀರಿ ಸರ್ ನ್ಯೂಸ್ನಾಗ? ಮ್ಯಾಗಿನ ಛತ್ ಬಿದ್ದಾವ. ಹೊರಗೂ ಕಾಣತಾವ ಮ್ಯಾಲಿನೂ. ಅವು ಇನ್ನೂ ಯಾವಾಗಾರ ಬಿದ್ದಾವೆ? ರೀಸೆಂಟಾಗಿ ಏನಾರ ಬಿದ್ದಾವೆ? ಯಾವ ರೀಸೆಂಟ್ 4 ದಿವಸ
ಬ್ಲಡ್ ಹೋಗ್ಲಾದ್ರ ಮಾಡೋದಕ್ಕ ಆಗ್ತದಲ್ಲ ಹೇಳ್ಬೇಕು ಒಬ್ರಿಗೆ ಆಯ್ತು ಒಬ್ರಿಗೆ ಆಗಲ್ಲ ಅನ್ನೋದು ನಾನೇ ದೊಡ್ಡ ಮಾಡಿಲ್ಲ